ಸೊ ಇದು ನಿಮಗೆ ಸ್ಮಾಲ್ ಕೇಸ್ ವೆಬ್ಸೈಟ್. ಸೊ ಇಲ್ಲಿ ನಾವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಯಾವ್ದಾವ್ದು ಇನ್ವೆಸ್ಟ್ ಮಾಡಿದೀವಿ ಅಂತ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದ್ರೆ ಇಲ್ಲಿ ಮ್ಯೂಚುವಲ್ ಫಂಡ್ಸ್, ಸೊ ಕರೆಂಟ್ ವ್ಯಾಲ್ಯೂ, ಕರೆಂಟ್ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ ನಂದು 61,000 ಆಗಿದೆ. ಸೊ ಕರೆಂಟ್ ವ್ಯಾಲ್ಯೂ 53,000 ಐತೆ. ಸೊ ನನಗೆ ಇಲ್ಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಲಾಸ್ ಐತೆ. ಸೊ ಬಟ್ ನಾನು ಈ ಲಾಸಿಗೆಲ್ಲ ಎದುರಲ್ಲ. ಯಾಕೆ ಅಂತಂದ್ರೆ ನನ್ನ ಪರ್ಸ್ಪೆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಲಾಂಗ್ ಟರ್ಮ್. ಸೊ ಇವಾಗ ನಾನು ಏನ್ ಮಾಡ್ತೀನಿ, ಇದನ್ನ ಅಮೌಂಟ್ ಅನ್ನ ಪ್ಲೆಡ್ಜ್ ಮಾಡ್ತೀನಿ. ಸೊ ಯಾವ ತರ ಅಂತಂದ್ರೆ ಇಲ್ಲಿ ಮೋರಲ್ಲಿ ಲೋನ್ ಅಗೇನ್ಸ್ಟ್ ಮ್ಯೂಚುವಲ್ ಫಂಡ್ಸ್ ನಾನು ಆಲ್ರೆಡಿ ಪ್ಲೆಡ್ಜ್ ಮಾಡಿದ್ದೀನಿ. ಸೊ ಪ್ಲೆಡ್ಜ್ ಮಾಡಿರೋದ್ರಿಂದ ನನಗಿಲ್ಲಿ ಕ್ರೆಡಿಟ್ ಲಿಮಿಟ್ 25,263 ರುಪೀಸು ನನಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನನಗೆ ಒನ್ ಟೈಮ್ ಪ್ರೊಸೆಸಿಂಗ್ ಫೀಸ್ ಇರುತ್ತೆ, ಅದು 1,178 ರೂಪಾಯಿ. ಸೊ ನನಗೆ ಕ್ಯಾಶ್ ವಿತ್ಡ್ರಾವಲ್ಲು 24,085. ಸೊ ಎಷ್ಟು ಅಮೌಂಟ್ ನನ್ನ ಅಕೌಂಟಿಗೆ ಬಂದಿರೋದು. ಸೊ ಟ್ರೇಡಿಂಗ್ ಅಕೌಂಟಿಗೆ ಬಂದಿರಲ್ಲ, ಡೈರೆಕ್ಟ್ ಬ್ಯಾಂಕ್ ಅಕೌಂಟಿಗೆ ಬಂದಿರೋದು. ಸೊ ಈ ಮ್ಯೂಚುವಲ್ ಫಂಡ್ಸ್ ಅಮೌಂಟ್ ನಾನು ಏನ್ ಮಾಡ್ತೀನಿ, ಐದರ IPOಸ್ಗಾದ್ರೂ ಅಪ್ಲೈ ಮಾಡ್ತೀನಿ, ಇಲ್ಲ ಆಲ್ರೆಡಿ ಬಿದ್ದಿರುವಂತ ನಿಫ್ಟಿ 50 ಸ್ಟಾಕ್ಸ್, ಸೊ ಟಾಪ್ 10 ಇಲ್ಲ ಟಾಪ್ 5 ಕಂಪ್ನೀಸ್ಗಳ ಮೇಲೆ ಇನ್ವೆಸ್ಟ್ ಮಾಡ್ತೀನಿ. ಸೊ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಎಸ್ ಅಂತ ಟೈಪ್ ಮಾಡಿ. ಸೊ ನಿಮಗೆ ಡೈರೆಕ್ಟ್ ಯೂಟ್ಯೂಬ್ ಇಂದು ಲಿಂಕ್ ಬರುತ್ತೆ. ಸೊ ಥ್ಯಾಂಕ್ ಯು.